ಮಾನವನ ಯಕೃತ್ತಿನಲ್ಲಿರುವ ಕೋಣೆಗಳ ಸಂಖ್ಯೆ 4. ಯಕೃತ್ತಿನ ಮೂಲ ಘಟಕಗಳು ಲಿವರ್, ಲ್ಯೂಬ್ಯೂಲ್ಸ್, ಹೆಪಾಟಿಕ್ ಲಿಪಿಡ್ಸ್, ರಕ್ತ ಹೆಪ್ಪುಗಟ್ಟದ ಹಾಗೆ ತಡೆಯುವ ಕಿಣ್ವ ಹೆಪಾರಿನ್. ರಕ್ತ ಹೆಪ್ಪುಗಟ್ಟದ ಹಾಗೆ ತಡೆಯುವ ಹೆಪಾರಿನ್ ಕಿಣ್ವವನ್ನು ಸ್ರವಿಸುವ ಅಂಗ ಯಕೃತ್ತು. ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡುವ ಪ್ರೋಟೀನ್ಗಳು ಫೈಬ್ರಿನೋಜಿನ್, ಫ್ರೊಂತ್ರಬಿನ್. ಯಕೃತ್ತಿನಲ್ಲಿ ಸ್ರವಿಸಲ್ಪಡುವ 2 ಪ್ರೋಟೀನ್ಗಳು ಫೈಬ್ರಿನೋಜಿನ್ ಮತ್ತು ಆಲ್ಬುಮಿನ್. ವಿಷ ಪದಾರ್ಥಗಳನ್ನು ನಮ್ಮ ರಕ್ತದಿಂದ ಬೇರ್ಪಡಿಸುವ ಅಂಗ ಯಕೃತ್ತು. ಯಕೃತ್ತಿನಲ್ಲಿ ಯಥೇಚ್ಛವಾಗಿ ಸಂಗ್ರಹವಾಗುವ ಖನಿಜಗಳು ಕಬ್ಬಿಣ ಮತ್ತು ತಾಮ್ರ. ಗ್ಲೂಕೋಜನ್ ಇಲ್ಲಿ ಸಂಗ್ರಹವಾಗುತ್ತದೆ ಯಕೃತ್ತು. ಯಕೃತ್ತಿನಲ್ಲಿ ಸಂಗ್ರಹವಾಗುವ ವಿಟಮಿನ್ಗಳು ಎ, ಡಿ, ಇ, ಕೆ. ವಯಸ್ಸಾದ RBC ಮತ್ತು WBCಗಳನ್ನು ನಾಶಪಡಿಸುವ ಗ್ರಂಥಿ ಯಕೃತ್ತು. ನಮ್ಮ ದೇಹದ ಏಕೈಕ ನಾಳ ಮತ್ತು ಗ್ರಂಥಿ ಮೇದೋಜೀರಕಾಂಗ. ಮೇದೋಜೀರಕಾಂಗದ ಈ ಕೋಶಗಳಿಂದ ಸ್ರವಿಸಲ್ಪಡುತ್ತದೆ. ಪನಕೊರಟೈ ಅಲಿನಾರ್ ಸೆಲ್ಸ್. ಮೇದೋಜೀರಕಾಂಗದಿಂದ ಸ್ರವಿಸಲ್ಪಡುವ ಹಾರ್ಮೋನುಗಳು ಗ್ಲೂಕಾಗಾನ್ ಮತ್ತು ಇನ್ಸುಲಿನ್. ಇನ್ಸುಲಿನ್ ಮತ್ತು ಗ್ಲೂಕಾನನ್ನು ಸ್ರವಿಸಲ್ಪಡುವ ಮೇದೋಜೀರಕಾಂಗದ ಭಾಗ ಲ್ಯಾಂಗರ್ ಹ್ಯಾನ್ಸ್ನ ಕಿರುದೀಪಗಳು. ಜಾಂಡೀಸ್ ಇರುವ ವ್ಯಕ್ತಿಯ ರಕ್ತದಲ್ಲಿ ಕಣ್ಣು ಮತ್ತು ಚರ್ಮ ಹಳದಿ ಬಣ್ಣಕ್ಕೆ ತಿರುಗಲು ಕಾರಣವಾದ ವಸ್ತು ಬೈಲಿರುಬಿನ್. ಉಸಿರಾಟ. ಸಸ್ಯಗಳು ಉಸಿರಾಡುವಾಗ ತೆಗೆದುಕೊಳ್ಳುವ ಅನಿಲ ಆಮ್ಲಜನಕ. ಸಸ್ಯಗಳು ಉಸಿರಾಟದಲ್ಲಿ ಆಮ್ಲಜನಕವನ್ನು ಇವುಗಳ ಮೂಲಕ ಒಳತೆಗೆದುಕೊಳ್ಳುವುದು ಪತ್ರರಂಧ್ರ. ಉಸಿರಾಟದ ಸಂದರ್ಭದಲ್ಲಿ ಸಸ್ಯಗಳು ಹೊರಬಿಡುವ ಅನಿಲ CO2. ಸಸ್ಯಗಳಲ್ಲಿ ಹೆಚ್ಚಾದ ನೀರನ್ನು ಹೊರಹಾಕುವ ಕ್ರಿಯೆ ಬಾಷ್ಪ ವಿಸರ್ಜನೆ. ಅನಿಲ ವಿನಿಮಯದಿಂದ ಆಹಾರದಲ್ಲಿರುವ ರಾಸಾಯನಿಕ ಶಕ್ತಿಯನ್ನು ಶಾಖಶಕ್ತಿಯನ್ನು ಪರಿವರ್ತಿಸುವ ಕ್ರಿಯೆ ಉಸಿರಾಟ. ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳಲ್ಲಿ ನಡೆಯುವ ಉಸಿರಾಟದ ವಿಧ ಆಮ್ಲಜನಕ ರಹಿತ ಉಸಿರಾಟ. CO2 + H2O, C6H12, OH + O2 ಇದು ಯಾವ ಕ್ರಿಯೆ? ದ್ಯುತಿ ಸಂಶ್ಲೇಷಣೆ. ಆಮ್ಲಜನಕ ಸಹಿತ ಉಸಿರಾಟದ ಉತ್ಪನ್ನಗಳು CO2 + H2O + ಶಕ್ತಿ. ಆಮ್ಲಜನಕ ರಹಿತ ಉಸಿರಾಟದ ಉತ್ಪನ್ನಗಳು ಈಥೈಲ್ ಆಲ್ಕೋಹಾಲ್ + CO2 + ಶಕ್ತಿ. ರಕ್ತ ಮತ್ತು ಮಾಧ್ಯಮದ ನಡುವೆ ನಡೆಯುವ ಅನಿಲಗಳ ವಿನಿಮಯವನ್ನು ಹೇಗೆನ್ನುವರು? ಬಾಹ್ಯ ಶ್ವಾಸಕ್ರಿಯೆ. ರಕ್ತ ಮತ್ತು ಜೀವಕೋಶಗಳ ನಡುವೆ ನಡೆಯುವ ಅನಿಲಗಳ ವಿನಿಮಯವನ್ನು ಹೇಗೆನ್ನುವರು? ಆಂತರಿಕ ಶ್ವಾಸಕ್ರಿಯೆ. ಶ್ವಾಸಕಾಂಗ ವ್ಯೂಹದ ಮೊದಲನೆಯ ಅಂಗ ಮೂಗು. ನಾಸಿಕಾ ರಂಧ್ರಗಳ ಮುಂದಿನ ಭಾಗ ನಾಸಿಕಾಕೂರ. ಮೂಗಿನಲ್ಲಿರುವ ಶ್ಲೇಷವನ್ನು ಸ್ರವಿಸುವ ಅಂಗಾಂಶ ಅನುಲೇಪಕ ಅಂಗಾಂಶ. ಗಾಳಿಯನ್ನು ಶೋಧಿಸಿ ಒಳಗೆ ಕಳುಹಿಸುವ ಶ್ವಾಸಾಂಗ ವ್ಯೂಹದ ಭಾಗ ಮೂಗಿನ ಕೂದಲು ಮತ್ತು ಶ್ಲೇಷ್ಮ. ಶ್ವಾಸನಾಳವು ಯಾವಾಗಲೂ ತೆರೆದಿಡುವಂತೆ ಮಾಡುವ ರಚನೆಗಳು ಶ್ವಾಸನಾಳದ ಸಿ ಆಕಾರದ ಮೃದ್ವಸ್ಥಿಕೆಯ ಉಂಗುರಗಳು. ಶ್ವಾಸನಾದ 2 ಕವಲುಗಳು ಬ್ರಾಂಕೈ. ಬ್ರಾಂಕೈನ ಕವಲುಗಳು ಬ್ರಾಂಕಿಯೋಲ್ಗಳು. ವಾತಾವರಣದ ಗಾಳಿಯನ್ನು ಮೂಗಿನ ಮೂಲಕ ಒಳತೆಗೆದುಕೊಳ್ಳುವುದನ್ನು ಹೇಗೆನ್ನುವರು? ಉಚ್ಛ್ವಾಸ. ಶ್ವಾಸಕೋಶಗಳಲ್ಲಿರುವ ಗಾಳಿಯನ್ನು ಮೂಗಿನ ಮೂಲಕ ಹೊರಹಾಕುವುದನ್ನು ಹೇಗೆನ್ನುವರು? ನಿಶ್ವಾಸ. ಶ್ವಾಸಕೋಶಗಳನ್ನು ಆವರಿಸಿರುವ ಪೊರೆ ಪ್ಲೂರಾ ಪೊರೆ. ಮಾನವನಲ್ಲಿ ಯಾವ ಶ್ವಾಸಕೋಶ ದೊಡ್ಡದು? ಬಲಭಾಗದ್ದು. ಶ್ವಾಸಕೋಶಗಳ ಕೆಳಗಿನ ತೆಳುವಾದ ಪೊರೆ ಒಪೆ. ವಯಸ್ಕ ಮನುಷ್ಯನ ಉಸಿರಾಟದ ಪ್ರಮಾಣ ನಿಮಿಷಕ್ಕೆ 18 ರಿಂದ 20 ಬಾರಿ. ಶ್ವಾಸಕೋಶಗಳಿಂದ ಆಮ್ಲಜನಕವನ್ನು ಸಾಗಾಣಿಕೆ ಮಾಡುವ ರಕ್ತದ ಘಟಕ ಹಿಮೋಗ್ಲೋಬಿನ್. ಸಾಮಾನ್ಯ ಸ್ಥಿತಿಯಲ್ಲಿ 100 ಮಿಲಿ ಆಮ್ಲಜನಕ ರಹಿತ ರಕ್ತದಲ್ಲಿರುವ ಆಮ್ಲಜನಕದ ಪ್ರಮಾಣ 20 ಮಿಲಿ. ರಕ್ತ ಪರಿಚಲನೆ ವ್ಯೂಹದ ಮುಖ್ಯ ಕಾರ್ಯ ಆಹಾರ ಮತ್ತು ಆಮ್ಲಜನಕದ ಸಾಗಾಣಿಕೆ. ಹೃದಯದ ಕಡೆಗೆ ರಕ್ತವನ್ನು ಒಯ್ಯುವ ನಾಳಗಳು ಅಭಿಧಮನಿಗಳು. ಹೃದಯದ ಕಡೆಯಿಂದ ದೇಹಕ್ಕೆ ರಕ್ತವನ್ನು ಒಯ್ಯುವ ನಾಳಗಳು ಅಪಧಮನಿಗಳು. ಅತಿ ಚಿಕ್ಕ ರಕ್ತನಾಳಗಳು ಲೋಮನಾಳ. ವಸ್ತುಗಳ ವಿನಿಮಯ ಆಗುವುದು ಈ ರಕ್ತನಾಳಗಳಲ್ಲಿ ಲೋಮನಾಳಗಳಲ್ಲಿ. ಮನುಷ್ಯನ ದೇಹದ ತೂಕದ ರಕ್ತದ ಪ್ರಮಾಣ 8%.
ರಕ್ತದಲ್ಲಿರುವ ಮಾತೃಕೆ ಪ್ಲಾಸ್ಮಾ. ರಕ್ತದ ಪ್ಲಾಸ್ಮಾದಲ್ಲಿರುವ 2 ಪ್ರೋಟೀನ್ಗಳು ಫೈಬ್ರಿನೋಜೆನ್ ಮತ್ತು ಪ್ರೊಂಥಾಬಿನ್. ರಕ್ತವು ಹೆಪ್ಪುಗಟ್ಟಲು ತೆಗೆದುಕೊಳ್ಳುವ ಸಮಯ 2 ರಿಂದ 3 ನಿಮಿಷಗಳು. ಗಾಯವಾಗಿ ರಕ್ತವು ಹೊರಬಂದು ವಾತಾವರಣದ ಗಾಳಿಯನ್ನು ಸೋಕಿದಾಗ ಫೈಬ್ರಿನೋಜೆನ್ ಆಗುವ ಬದಲಾವಣೆ ಫೈಬ್ರಿನ್ ಎಳೆಗಳಾಗುತ್ತವೆ. ಕೆಂಪು ರಕ್ತ ಕಣಗಳು ಇಲ್ಲಿ ಉತ್ಪತ್ತಿಯಾಗುತ್ತವೆ. ಅಸ್ಥಿಮಜ್ಜೆ. ಆರೋಗ್ಯವಂತ ಮಾನವನ ರಕ್ತದಲ್ಲಿರುವ ಕೆಂಪು ರಕ್ತ ಕಣಗಳ ಪ್ರಮಾಣ 5.4 ಬಿಲಿಯನ್. ಕೆಂಪು ರಕ್ತ ಕಣಗಳಲ್ಲಿರುವ ವಸ್ತು ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ನಲ್ಲಿರುವ ಖನಿಜ ಕಬ್ಬಿಣ. RBCಯ ಮುಖ್ಯ ಕಾರ್ಯ ಆಕ್ಸಿಜನ್ ಮತ್ತು CO2ಗಳ ಸಾಗಾಣಿಕೆ. 1 ಸೆಕೆಂಡಿಗೆ ಅಸ್ಥಿಮಜ್ಜೆಯಲ್ಲಿ ಉತ್ಪತ್ತಿಯಾಗುವ RBCಯ ಸಂಖ್ಯೆ 1.5 - 2 ಮಿಲಿಯನ್. ರಕ್ತಹೀನತೆ ಯಾವಾಗ ಉಂಟಾಗುತ್ತದೆ? ಕೆಂಪು ರಕ್ತ ಕಣಗಳ ಸಂಖ್ಯೆ 3 ಮಿಲಿಯನ್ಗಿಂತ ಕಡಿಮೆಯಾದಾಗ. ಕೆಂಪು ರಕ್ತ ಕಣಗಳ ಆಯಸ್ಸು 120 ದಿನ. ಬಿಳಿಯ ರಕ್ತ ಕಣಗಳು ಇಲ್ಲಿ ಉತ್ಪತ್ತಿಯಾಗುತ್ತವೆ. ಅಸ್ಥಿಮಜ್ಜೆ ಮತ್ತು ಲಿಂಫ್ ಗ್ರಂಥಿಗಳು. ರೋಗಾಣುಗಳ ವಿರುದ್ಧ ದೇಹಕ್ಕೆ ರಕ್ಷಣೆಯನ್ನು ಕೊಡುವ ರಕ್ತ ಕಣಗಳು ಬಿಳಿಯ ರಕ್ತ ಕಣಗಳು. ರೋಗಾಣುಗಳ ವಿರುದ್ಧ ಹೋರಾಡಲು ಬಿಳಿಯ ರಕ್ತ ಕಣಗಳಿಂದ ಬಿಡುಗಡೆಯಾಗುವ ವಸ್ತುಗಳು ಆಂಟಿಬಾಡಿ ಪ್ರತಿಕಾಯಗಳು. ರಕ್ತದಲ್ಲಿರುವ ಬಿಳಿಯ ರಕ್ತ ಕಣಗಳ ಸಂಖ್ಯೆ 700 ಮಿಲಿ. ಬಿಳಿಯ ರಕ್ತ ಕಣಗಳ ಸಂಖ್ಯೆ ಅತಿ ಹೆಚ್ಚಾದಾಗ 10,000 cmml ಉಂಟಾಗುವ ತೊಂದರೆ ರಕ್ತ ಕ್ಯಾನ್ಸರ್, ಲುಕಿಮಿಯಾ. ಬಿಳಿಯ ರಕ್ತ ಕಣಗಳ ಆಯಸ್ಸು ಕೆಲವು ಗಂಟೆಗಳಿಂದ ಹಲವು ತಿಂಗಳು. ಮನುಷ್ಯನ ದೇಹದಲ್ಲಿರುವ ರಕ್ತನಾಳಗಳ ದೂರ 90,000 ಮೈಲಿಗಳು. ರಕ್ತದಲ್ಲಿರುವ RBC, WBC ಮತ್ತು ಕಿರುತಟ್ಟೆಗಳ ಪ್ರಮಾಣ 500:1:25. ಅಸ್ಥಿಮಜ್ಜೆ ಕೋಶಗಳ ಸವೆತದಿಂದ ಉತ್ಪತ್ತಿಯಾದ ನಿರ್ದಿಷ್ಟ ಆಕಾರವಿಲ್ಲದ ರಚನೆಗಳು ಕಿರುತಟ್ಟೆಗಳು, ಪ್ಲೇಟ್ಲೆಟ್ಗಳು. 1 ಕಿಲೋಮೀಟರ್ ರಕ್ತದಲ್ಲಿರುವ ಕಿರುತಟ್ಟೆಗಳ ಸಂಖ್ಯೆ 2.50 ಸಾವಿರದಿಂದ 5 ಲಕ್ಷ. ಕವಾಟಗಳಲ್ಲಿಲ್ಲದ ರಕ್ತನಾಳಗಳು ಅಭಿಧಮನಿಗಳು. ಕವಾಟಗಳಿರುವ ರಕ್ತನಾಳಗಳು ಅಭಿಧಮನಿಗಳು. ಅಭಿಧಮನಿಗಳ ಕವಾಟಗಳ ಕಾರ್ಯ ರಕ್ತ ಹಿಂದಕ್ಕೆ ಹರಿಯುವುದನ್ನು ತಡೆಯುತ್ತದೆ. ಮಾನವನ ಹೃದಯದ ಗಾತ್ರ ಅವರವರ ಮುಷ್ಟಿಗಾತ್ರ. ಹೃದಯವನ್ನು ಆವರಿಸಿರುವ ಪೊರೆ ಹೃದಯಾವರಣ ವೆರಿಕಾರ್ಡಿಯಂ. ಹೃದಯದ ಪೆರಿಕಾರ್ಡಿಯಂ ಪೊರೆಯ ನಡುವೆ ಇರುವ ದ್ರವ ಪೆರಿಕಾರ್ಡಿಯಲ್ ದ್ರವ. ಮಾನವನ ಕೋಣೆಯಲ್ಲಿರುವ ಕೋಣೆಗಳ ಸಂಖ್ಯೆ 4. 2 ಕೋಣೆಗಳ ಹೃದಯವನ್ನು ಹೊಂದಿರುವ ಜೀವಿಗಳು ಮೀನುಗಳು. 3 ಕೋಣೆಗಳ ಹೃದಯವನ್ನು ಹೊಂದಿರುವ ಜೀವಿಗಳು ಉಭಯವಾಗಿ ಸರೀಸೃಪಗಳು. 4 ಕೋಣೆಗಳ ಹೃದಯವನ್ನು ಹೊಂದಿರುವ ಜೀವಿಗಳು ಪಕ್ಷಿಗಳು ಮತ್ತು ಸ್ತನಿಗಳು. ಹೃದಯದ ಬಲ ಹೃತ್ಕರ್ಣ ಮತ್ತು ಬಲ ಹೃತ್ಕಕ್ಷಿಯ ನಡುವಿನ ಕವಾಟ ತ್ರಿದಳ ಕವಾಟ. ಹೃದಯದ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕರ್ಷಿಯ ನಡುವಿನ ಕವಾಟ ದ್ವಿದಳ ಕವಾಟ. ಹೃದಯದ ಎಡ ಹೃತ್ಕರ್ಣ ಮತ್ತು ಎಡ ಹೃತ್ಕಕ್ಷಿಯ ನಡುವಿನ ಕವಾಟ ದ್ವಿದಳ ಕವಾಟ. ತ್ರಿದಳ ಮತ್ತು ದ್ವಿದಳ ಕವಾಟಗಳ ಕಾರ್ಯ ರಕ್ತವು ಹೃತ್ಕುಕ್ಷಿಗಳಿಂದ ಹೃತ್ಕರ್ಣಗಳಿಗೆ ಹರಿಯುವುದನ್ನು ತಡೆಯುತ್ತವೆ. ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ರಕ್ತವನ್ನು ತರುವ ರಕ್ತನಾಳ ಊರ್ಧ್ವ ಮತ್ತು ಅಧೋ ಅಭಿಧಮನಿಗಳು. ಶ್ವಾಸಕೋಶಗಳಿಂದ ಆಮ್ಲಜನಕ ಸಹಿತ ರಕ್ತವನ್ನು ಹೃದಯಕ್ಕೆ ತರುವ ರಕ್ತನಾಳ ಪುಶ್ವಸಕ ಅಭಿಧಮನಿಗಳು ಪುಲ್ಮನರಿ. ಹೃದಯದ ಬಲ ಹೃತ್ಕುಕ್ಷಿಯಿಂದ ಹೊರಡುವ ರಕ್ತನಾಳ ಪುಶ್ವಸಕ ಅಪಧಮನಿ. ಹೃದಯದ ಎಡ ಹೃತ್ಕರ್ಣದಿಂದ ಹೊರಡುವ ರಕ್ತನಾಳ ಮಹಾ ಅಪಿಧಮನಿ. ರಕ್ತವನ್ನು ಸ್ವೀಕರಿಸುವ ಕೋಣೆ ಬಲ ಹೃತ್ಕರ್ಣ. ಆಮ್ಲಜನಕ ರಹಿತ ರಕ್ತವನ್ನು ಪಂಪು ಮಾಡುವ ಕೋಣೆ ಬಲ ಹೃತ್ಕಕ್ಷಿ. ಆಮ್ಲಜನಕ ಸಹಿತ ರಕ್ತವನ್ನು ಸ್ವೀಕರಿಸುವ ಹೃದಯದ ಕೋಣೆ ಎಡ ಹೃತ್ಕಕ್ಷಿ. ಆಮ್ಲಜನಕ ಸಹಿತ ರಕ್ತವನ್ನು ಪಂಪು ಮಾಡುವ ಹೃದಯದ ಕೋಣೆ ಎಡ ಹೃತ್ಕಕ್ಷಿ. ಹೃದಯದ ಸ್ನಾಯುಗಳಿಗೆ ರಕ್ತವನ್ನು ತೆಗೆದುಕೊಂಡು ಹೋಗುವ ರಕ್ತನಾಳ ಕರೋನರಿ ಅಪಧಮನಿ. ಹೃದಯ ಸ್ನಾಯುಗಳಿಂದ ರಕ್ತವನ್ನು ತರುವ ರಕ್ತನಾಳ ಕರೋನರಿ ಸೈನಸ್ ಅಭಿಧಮನಿ. ಮೂತ್ರಪಿಂಡಗಳಿಗೆ ರಕ್ತವನ್ನು ತರುವ ರಕ್ತನಾಳ ರೀನಲ್ ಅಪಧಮನಿ. ಮೂತ್ರಪಿಂಡಗಳಿಂದ ರಕ್ತವನ್ನು ತರುವ ರಕ್ತನಾಳ ರೀನಲ್ ಅಭಿಧಮನಿ. ಹೃದಯದ ಸ್ನಾಯುಗಳ ಸಂಕೋಚನ ಕ್ರಿಯೆ ಸಿಸ್ಟೋಲ್. ಹೃದಯದ ಸ್ನಾಯುಗಳ ವಿಕಸನ ಕ್ರಿಯೆ ಡಯಾಸ್ಟೋಲ್. ಹೃದಯದ ಬಡಿತವನ್ನು ಪರೀಕ್ಷಿಸಲು ಬಳಸುವ ಸಾಧನ ಸ್ಟೆಥಾಸ್ಕೋಪ್. ಸ್ಟೆಥಾಸ್ಕೋಪನ್ನು ರಚಿಸಿದವರು ರೇನ್ ಲೇನೆಕ್.
ಆರೋಗ್ಯವಂತ ಮನುಷ್ಯನ ಹೃದಯ ಬಡಿತ ನಿಮಿಷಕ್ಕೆ 72 ಬಾರಿ. ಎಳೆ ಮಗುವಿನ ಹೃದಯದ ಬಡಿತ ನಿಮಿಷಕ್ಕೆ ಸುಮಾರು 120 ಬಾರಿ. ರಕ್ತವು ರಕ್ತನಾಳಗಳಲ್ಲಿ ಹರಿಯುವಾಗ ರಕ್ತನಾಳದ ಒಳಗೋಡೆಗಳ ಮೇಲೆ ಉಂಟುಮಾಡುವ ಒತ್ತಡ ರಕ್ತದ ಒತ್ತಡ BP. ರಕ್ತದ ಒತ್ತಡವನ್ನು ಅಳೆಯುವ ಮಾಪನ ಸಿಗ್ಮೋಮೀಟರ್. ಆರೋಗ್ಯವಂತ ವಯಸ್ಕ ಮಾನವರ ರಕ್ತದ ಒತ್ತಡ 120.80 mm/Hg. ರಕ್ತವು ಅಪಧಮನಿಯ ಗೋಡೆಯಲ್ಲಿ ಉಂಟುಮಾಡುವ ಅಲೆಯಂತಹ ಚಲನೆ ನಾಡಿಮಿಡಿತ ಪಲ್ಸ್. ಆರೋಗ್ಯವಂತ ಮಾನವನ ನಾಡಿಮಿಡಿತ ಎಷ್ಟು? 72 ನಿಮಿಷ. ಒಂದು ಸಂಪೂರ್ಣ ಪರಿಚಲನೆಗೆ ರಕ್ತವು ಎಷ್ಟು ಬಾರಿ ಹೃದಯವನ್ನು ಹಾದು ಹೋಗಬೇಕು? 2 ಬಾರಿ. ಮೊಟ್ಟಮೊದಲ ಬಾರಿಗೆ ರಕ್ತದ ಒತ್ತಡವನ್ನು ಅಳೆಯಲು ಪ್ರಯತ್ನಿಸಿದವರು ಸ್ಟೀಫನ್ ಹಾಲ್ಸ್. ಮಾನವನ ದೇಹದಲ್ಲಿ ರಕ್ತದ ಪರಿಚಲನೆಯನ್ನು ಕಂಡುಹಿಡಿದವರು ವಿಲಿಯಂ ಹಾರ್ವೆ. ಹೃದಯಕ್ಕೂ ಶ್ವಾಸಕೋಶಗಳಿಗೂ ನಡುವಿನ ರಕ್ತ ಪರಿಚಲನೆಯ ಪಥವನ್ನು ಹೀಗೆನ್ನುವರು ಪುಷ್ಪಸಕ ಪರಿಚಲನೆ. ಹೃದಯ ಮತ್ತು ದೇಹದ ವಿವಿಧ ಅಂಗಾಂಶಗಳ ನಡುವಿನ ರಕ್ತ ಸಂಚಾರದ ಪಥಕ್ಕೆ ಹೀಗೆನ್ನುವರು ದೈಹಿಕ ಪರಿಚಲನೆ. ECGಯ ವಿಸ್ತರಣಾ ರೂಪ ಎಲೆಕ್ಟ್ರೋಕಾರ್ಡಿಯೋಗ್ರಾಮ್. ECGಯನ್ನು ಕಂಡುಹಿಡಿದವನು ಐಸ್ತೋವನಿ. ಹೃದಯದ ಸಂಕೋಚನ ಮತ್ತು ವಿಕಸನ ಕ್ರಿಯೆಯ ವಿದ್ಯುತ್ ತರಂಗಗಳನ್ನು ಅಳೆಯುವ ಸಾಧನ ECG. ಹೃದಯದ ಸ್ನಾಯುಗಳಿಗೆ ಅಸಮರ್ಪಕ ರಕ್ತ ಸರಬರಾಜಾಗುವುದರಿಂದ ಉಂಟಾಗುವ ತೊಂದರೆ ಹೃದಯಾಘಾತ. ಹೃದಯ ರಕ್ತವನ್ನು ಸರಬರಾಜು ಮಾಡುವ ಕರೋನಾ ಅಪಧಮನಿಗಳಲ್ಲಿ ಕೊಲೆಸ್ಟರಾಲ್ ಶೇಖರಣೆಯಾದಾಗ ಅವುಗಳನ್ನು ಬದಲಿಸುವ ಶಸ್ತ್ರಚಿಕಿತ್ಸೆ ಬೈಪಾಸ್ ಶಸ್ತ್ರಚಿಕಿತ್ಸೆ. ಮಾನವನ ರಕ್ತದ 4 ಗುಂಪುಗಳು AB/O. ರೋಗಿಗೆ ರಕ್ತ ನೀಡುವುದನ್ನು ಹೀಗೆನ್ನುವರು ರಕ್ತಪೂರ. ಒಬ್ಬ ವ್ಯಕ್ತಿಗೆ ಅಪಘಾತವಾದಾಗ ತುರ್ತಾಗಿ ರಕ್ತದ ಅವಶ್ಯಕತೆ ಇದೆ. ಆ ವ್ಯಕ್ತಿಯ ರಕ್ತದ ಗುಂಪು A+ ಆಗಿದೆ. ಹಾಗಾದರೆ ಆ ವ್ಯಕ್ತಿ ಯಾವ ಗುಂಪಿನ ರಕ್ತವನ್ನು ಪಡೆಯಬಹುದು? A+ ಮತ್ತು O+. ಒಬ್ಬ ಗರ್ಭಿಣಿ ಸ್ತ್ರೀಯ ಶಸ್ತ್ರಚಿಕಿತ್ಸೆ ತುರ್ತಾಗಿ ರಕ್ತದ ಅವಶ್ಯಕತೆ ಇದೆ. ಈಕೆಯ ರಕ್ತದ ಗುಂಪು AB. ಹಾಗಾದರೆ ಈಕೆ ಯಾವ ಗುಂಪಿನ ರಕ್ತವನ್ನು ಪಡೆಯಬಹುದು? AB/O. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಡಿಯೋ ಬೇಕಾದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.